ವಿದ್ಯಾ ದದಾತಿ ವಿನಯಂ ಎಂಬಂತೆ ಯಾವ ವಿದ್ಯೆ ವಿನಯದಿಂದ ಕೂಡಿರುತ್ತದೋ ಆ ವಿದ್ಯೆ ಬುದ್ಧಿ ಹಾಗೂ ವಿವೇಕಪೂರ್ಣವಾಗಿ ಇರಬೇಕು ಎಂದು ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮದ ರಮಾನಂದ ಮಹಾರಾಜ ಸ್ವಾಮೀಜಿ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಹೋಬಳಿಯ ಶ್ರಾವಣನಹಳ್ಳಿ ನವೀನ ಭಾರತ ಪಬ್ಲಿಕ್ ಶಾಲೆಯ ನವೀನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಪಡೆದುಕೊಂಡರೆ ಸಾಲದು, ಅದನ್ನು ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಿದ್ಯಾವಂತರಿಗೆ ವಿನಯತೆ ಶೋಭೆ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆ ವಿನಯತೆ ಇಲ್ಲದಿದ್ದರೆ ಶಿಕ್ಷಣ ಪಡೆದರೂ ವ್ಯರ್ಥ ಎಂದರು. 2 ವರ್ಷದ ಹಿಂದೆ ಇದು ಕತೆ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ವಿದ್ಯಾವಂತರಾಗಲಿ ಅಂತ ಕಳಿಸ್ತೀವಿ, ಆದರೆ ಅವರು ಶೋಕಿಲಾಲ ಆಗಿಬಿಡ್ತಾರೆ. ಮತ್ತು ಹಣದ ಬೆಲೆ ಇರೋದಿಲ್ಲ. ಎಕಾನಮಿ ಅಂದರೆ ಆರ್ಥಿಕವಾಗಿ ನಾವು ಮೇಲೆ ಬರಬೇಕಂದ್ರೆ ಆರ್ಥಿಕ ಉಳಿತಾಯ ಕೂಡ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಏನು ಸಂಸ್ಕಾರ ಅಂದರೆ ಒಂದು ಮಾನವೀಯ ಗುಣ ಇರ್ತಕ್ಕಂಥದ್ದು. ದೇವರ ವಿಷಯದಲ್ಲಿ ಒಬ್ಬ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ತಪ್ಪು ಮಾಡಿದ್ರೆ ನಾವು ದೇವರು ನಮಗೆ ಶಿಕ್ಷೆ ಕೊಡ್ತಾನೆ. ಗುರು ಹಿರಿಯರಂದರೆ ಏನು, ದೇವರು ಧರ್ಮ ಅಂದ್ರೇನು, ನಾವು ಮಕ್ಕಳಿಗೆ ಧರ್ಮನ ಕಲಿಸ್ತಾ ಇದ್ದೀವಾ ಇಲ್ವಾ, ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದೀವಾ ಇಲ್ವಾ, ಬರೀ ಇಂಗ್ಲೀಷ್ ಒಂದು ಕಲಿತ್ಬಿಟ್ರೆ ಸಾಕಾ? ಇದೆಲ್ಲ ನೀವು ಯೋಚನೆ ಮಾಡಬೇಕು. ಸಂಸ್ಕಾರ ಎಂಥದ್ದು ಅಂತ ಹೇಳಿದ್ರೆ, ಹೇಗೆ ಸಂಸ್ಕಾರ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಶ್ರಾವಣನ ಹಳ್ಳಿನಲ್ಲಿ ಒಂದು ಬಾವಿ ಇದೆ. ಅದು ಕಲ್ಲಿನ ಬಾವಿ, ಕಲ್ಲಿನ ಕಟ್ಟೆ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸುಮಾರು 100-200 ವರ್ಷದಿಂದ ಆ ಬಾವಿ ಇದೆ. ಹೆಣ್ಮಕ್ಳು ಅಲ್ಲಿ ನೀರು ಸೇದಕ್ಕೆ ಹೋದರೆ ಅವ್ರು ನೀರು ಸೇದಿ ಆ ಬಿಂದಿಗೆನ ಕಟ್ಟೆ ಮೇಲೆ ಇಡ್ತಾರೆ. ಅದು ಕಲ್ಲಿನ ಕಟ್ಟೆ. ಆ ಕಟ್ಟೆಗೆ ಅವರು ಏನೂ ಹಳ್ಳ ಮಾಡಿರಲಿಲ್ಲ ಜನ ಮಾಡುವಾಗ. ಬಿಂದಿಗೆನ ಅಲ್ಲಿ ಇಟ್ಟು ಅಲ್ಲಿ ಒಂದು ಹಳ್ಳ ಆಯಿತು. ಆ ಹೆಣ್ಮಗಳು ನೀರು ಸೇದವಳು ಸುಸ್ತಾಗ್ಬಿಟ್ಟಿರುತ್ತೆ, ಅದನ್ನು ತಕ್ಷಣ ಹಿಡ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಹಳ್ಳ ಇರುತ್ತಲ್ಲ ಕೆಳಗೆ, ಬಿಂದಿಗೆ ಇಟ್ಟು ಒಂದು ಮಾರ್ಕ್ ಕ್ರಿಯೇಟ್ ಆಗಿರುತ್ತೆ. ಆ ಬಿಂದಿಗೆನ ಅದು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಆಕೆ ಆರಾಮಾಗಿ ಅದನ್ನು ಇಳಿಸ್ಕೊಳ್ತಾಳೆ. ಒಂದು ಕಲ್ಲಿಗೆ 1000 ಸಾರಿ ಬಿಂದಿಗೆನ ಮೇಲೆ ಇಟ್ಟು ಹಳ್ಳ ಆಗೋಷ್ಟು ಸಂಸ್ಕಾರ ಬಂತು, ಗಟ್ಟಿಯಾಗಿರೋ ಅಂತ ಅಂದರೆ, ಒಬ್ಬ ಮನುಷ್ಯನಿಗೆ ನಾವು ಒಳ್ಳೆಯ ಸಂಸ್ಕಾರ ಕಲಿಸಿದ್ರೆ 100 ದಿನ, 100 ತಿಂಗಳು, 12 ವರ್ಷ, 10 ವರ್ಷ, 20 ವರ್ಷ, ಅದು ಪದೇ ಪದೇ ಮಾಡ್ತಕ್ಕಂಥ ಶಿಕ್ಷಣದಿಂದ, ಕೊಡ್ತಕ್ಕಂಥ ತರಬೇತಿಯಿಂದ, ನಮ್ಮ ವರ್ತನೆಗಳಿಂದ ಆ ಮಕ್ಕಳನ್ನು ನಾವು ಅವರ ಮನಸ್ಸನ್ನು ಸುಧಾರಣೆ ಮಾಡಿದ್ರೆ ಮಾತ್ರ ಅವರು ಮುಂದೆ ದೇಶಕ್ಕೆ ಒಳ್ಳೆಯ ಸೇವೆ ಮಾಡ್ತಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಸೇವೆ ಮಾಡ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ತಂದೆ ತಾಯಿ ಅನ್ನೋ ಭಾವನೆಯಿಂದ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ನಾನು ಗಮನಿಸಿದ್ದೀನಿ, ಎಷ್ಟೋ ಜನ ತಂದೆ ತಾಯಿಗಳಿಗನ್ನ ಅನ್ನ ಕೂಡ ಹಾಕೋದಿಲ್ಲ, ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಊಟ ತಿಂಡಿ ಕೊಡೋದಿಲ್ಲ. ಒಂದೇ ಮನೆ ಇದ್ದರೆ 2 ಒಲೆ ಇಟ್ಕೊಂಡು ಜೀವನ ಮಾಡ್ತಾರೆ. 2 ಒಲೆ, ಅವ್ರಿಗೆ ಅಡುಗೆ ಬೇರೆ, ಇವ್ರಿಗೆ ಅಡುಗೆ ಬೇರೆ. ಇಂಥ ಒಂದು ಪರಿಸ್ಥಿತಿ ನಮಗೆ ಶಿಕ್ಷಣದಿಂದ ಬರಬಾರ್ದು. ಕೆಎಸ್ ಅಧಿಕಾರಿ ಪ್ರಸನ್ನ ಕುಮಾರ್ ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ, ಶಿಕ್ಷಕರ ಪರಿಶ್ರಮವೇನು ಎಂಬುದು ಪೋಷಕರು ಗಮನಿಸಬೇಕು. ಇತ್ತೀಚಿನ ಮಕ್ಕಳು ಸಹನೆ ಕಳೆದುಕೊಳ್ಳುತ್ತಿದ್ದಾರೆ. ಮಕ್ಕಳು ಜೊತೆಯಲ್ಲಿದ್ದರೂ ನಿಯಂತ್ರಿಸುವುದು ಬಹಳ ಕಷ್ಟದ ಸ್ಥಿತಿ ಎದುರಾಗಿದೆ. ಮಕ್ಕಳಿಗೆ ಶಾಲೆಗೆ ಕಳುಹಿಸುವುದಷ್ಟೇ ಅಲ್ಲದೆ ಅವರ ನಡವಳಿಕೆ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು ಎಂದರು. ಸಹನೆ ಎನ್ನುವುದು ದೊಡ್ಡ ಕೊರತೆಯಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಯಾರಿಗೂ ಪೇಷನ್ಸ್ ಇಲ್ಲ. ಏಕೆಂದರೆ ನಮಗೂ ಅಂದ್ಕೊಂಡಂತೆ ಇವತ್ತು ಗಿಡ ಇಟ್ಟರೆ ನಾಳೆ ಹಣ್ಣು ಬಿಟ್ಟು ಬಿಡಬೇಕು. ಅದು ಬೆಳೆದು ಹೂವಾಗಿ ಈಚಾಗಿ ಬಲಿತು ಹಣ್ಣಾಗುವವರೆಗೆ ಕಾಯುವಷ್ಟು ಸಹನೆ ನಮಗಿಲ್ಲ. ಅಂದರೆ ಎಲ್ಲವೂ ಕೂಡ ಫಾಸ್ಟ್, ಬೇಗ ಈಗಲೇ ಎಲ್ಲವೂ ಕೂಡ ತ್ವರಿತವಾಗಿ ಬೇಕು ನಮಗೆ. ಯಾವುದೇ ಕಾರಣಕ್ಕೂ ನಮಗೆ ಕಾಯುವ ಸ್ಥಿಮಿತ ಇಲ್ಲ ಅನ್ನುವಂಥದ್ದು. ನಮ್ಮ ಮಕ್ಕಳು ಕೂಡ ಅಷ್ಟೇ, ಎಲ್ಲರೂ ಕೂಡ ನಮ್ಮ ಮಗು ಬೇಗ ದೊಡ್ಡನಾಗ್ಬಿಡ್ಬೇಕು, ಬೇಗ ಬುದ್ಧಿವಂತನಾಗ್ಬಿಡ್ಬೇಕು. ಆದರೆ ಅದಕ್ಕೆ ಹಾಕುವ ಪರಿಶ್ರಮ ಮಾತ್ರ ನಮ್ಮನ್ನು ಕೇಳಬೇಡಿ ಅನ್ನುವಂಥದ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು, ನಾನು ಫೀಸ್ ಕಟ್ಟಿದ್ದೇನೆ, ಸ್ಕೂಲಿಗೆ ಸೇರಿಸಿದ್ದೇನೆ, ಅವ್ನಿಗೆ ಬೇಕಾದೆಲ್ಲ ಸೌಕರ್ಯ ಕೊಡಿಸಿದ್ದೇನೆ, ಆದರೆ
ಅವನು ಓದಲಿಲ್ಲ ಅಂದರೆ ನನ್ನ ತಪ್ಪಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಎಷ್ಟಿರುತ್ತೋ ಪೋಷಕರ ಜವಾಬ್ದಾರಿಯೂ ಕೂಡ ಅಷ್ಟೇ ಇರುತ್ತೆ ಅನ್ನುವಂಥದ್ದು. ಬಹುಶಃ ನಾನು ಇಲ್ಲಿ ಮುಖ್ಯವಾಗಿ ಪೋಷಕರಿಗೂ ಮತ್ತು ಶಿಕ್ಷಕರಿಗೆ ಹೇಳಬಯಸಿದೇನೆಂದರೆ, ನಿಮ್ಮಿಬ್ಬರ ಪರಿಶ್ರಮದಿಂದ ಮಾತ್ರನೇ ಆ ಮಗುವಿನ ಸರ್ವತೋಮುಖ ಏಳಿಗೆಗೆ ಸಾಧ್ಯ ಅನ್ನುವಂಥದ್ದು. ವಿಶೇಷವಾಗಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದ ಮಕ್ಕಳಿಗೆ ಮುಂದೊಂದು ದಿನ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭಕ್ಕೆ ಬಂದಾಗ ಬಹುಶಃ ಬಹುದೊಡ್ಡ ಸವಾಲು ಎದುರಾಗುತ್ತೆ. ಹೇಗಪ್ಪ ಅಂತಂದರೆ, ನಮಗೊಳ್ಳೆ ಇಂಗ್ಲೀಷ್ ಬರೋದಿಲ್ಲ, ನಾವು ಪಟ್ಟಣದ ಮಕ್ಕಳಷ್ಟು ಸಮರ್ಥವಾಗಿ ಯಾವುದೇ ಪರೀಕ್ಷೆಗಳನ್ನು ಎದುರಿಸೋಕ್ಕೆ ಸಿದ್ಧರಿಲ್ಲ. ಕಾರಣ ಇಷ್ಟೇ, ನಾವು ಅವರನ್ನು ಮಾನಸಿಕವಾಗಿ ಸಿದ್ಧ ಮಾಡೋದನ್ನು ಕಲಿಬೇಕಾಗುತ್ತೆ ಅನ್ನುವಂಥದ್ದು. ಅಂತ ಒಂದು ಮಗುವಿನ ಎಲ್ಲ ಏಳಿಗೆಯೂ ಕೂಡ ಆ ಮಗುವಿನ ಮಾನಸಿಕ ಸಿದ್ಧತೆಯ ಮೇಲೆ, ಮಾನಸಿಕವಾಗಿ ಆ ಮಗು ಹೇಗೆ ತೊಡಗಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಾಗಾಗಿ ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಶಿಕ್ಷಕರ ಪಾತ್ರವೂ ಬಹಳ ಮುಖ್ಯ, ಪೋಷಕರ ಪಾತ್ರವೂ ಬಹಳ ಮುಖ್ಯ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೇನೆ ಅನ್ನೋಂಥದ್ದು. ಏಕೆಂದರೆ ನಾನೂ ಕೂಡ ಗ್ರಾಮೀಣ ಪ್ರದೇಶದ ಬಂದಂಥವನು. ಆ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿಗೆ ಎಂತಹ ಸವಾಲುಗಳು ಎದುರಾಗ್ತವೆ ಅನ್ನೋದು ಎದುರಿಸಿ ಬಂದಿರುವಂಥವನು. ಹಾಗಾಗಿ ಹೇಳ್ತೇನೆ, ನಿಮ್ಮ ಮಗು ನಾಳೆ ಒಬ್ಬ ಉತ್ತಮ ಪ್ರಜೆಯಾಗಬೇಕು, ಒಬ್ಬ ಉತ್ತಮ ಸಂಸ್ಕಾರವಂತನಾಗಬೇಕು, ಹಾಗೂ ತಾನು ಸ್ವತಂತ್ರವಾಗಿ ಬದುಕನ್ನು ಕಟ್ಕೋಬೇಕು ಅಂತಂದರೆ ಅವರನ್ನು ಈಗಲಿಂದಲೇ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಡಿ. ಅವರನ್ನು ಸಾಧ್ಯ ಆದಷ್ಟು ಕೂಡ ಒಳ್ಳೆಯ ಅಂಶಗಳ ಕಡೆಗೆ ಅವರ ಗಮನಗಳನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥದ್ದು ಅಂತ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಾನು ಹೇಳಬೇಕಾಗಿರುವಂಥದ್ದು ಅಂದರೆ, ಇವತ್ತು ಪ್ರತಿಯೊಬ್ಬ ತಾಯಿಯ ಬಹುದೊಡ್ಡ ಪ್ರಶ್ನೆ, ಎಲ್ಲೇ ನೀವು ಹಳ್ಳಿಯಿಂದ ಪೇಟೆಯವರೆಗೂ ಪಟ್ಟಣದವರೆಗೂ ಹೋದರೂ ಕೂಡ ನಮ್ಮ ಮಗು ಸರಿಯಾಗಿ ಊಟ ಮಾಡೋದಿಲ್ಲ, ನಮ್ಮ ಮಗು ಸರಿಯಾಗಿ ಊಟ ಮಾಡೋದಿಲ್ಲ. ಇದು ಬಹುದೊಡ್ಡ ಸವಾಲಿನ ಪ್ರಶ್ನೆ. ಯಾಕೆ ಊಟ ಮಾಡೋದಿಲ್ಲ? ಈಗ ನಮಗೆಲ್ಲ ಯಾರು ತಟ್ಟೆಲ್ಲ ಹಾಕ್ಕೊಟ್ಬಿಟ್ರೆ ನಾವೇ ಕಲಿಸ್ಕೊಂಡು ತಿಂದುಬಿಡ್ತಿದ್ವಿ. ಯಾರೂ ನಮ್ಗೆ ಕಲಸಿ ತಿನ್ನಿಸುವಂತಹ ಸಹನೆ ಅಥವಾ ಸಮಯ ಇರಲಿಲ್ಲ ನಮ್ಮ ತಾಯಂದರಿಗೆ, ಯಾಕಂದರೆ ಅವ್ರಿಗೆಲ್ಲ ಹೊಲದಲ್ಲಿ ಬದುಕೆ ಸಾಕು. ಇನ್ನು ಈ ಸಂದರ್ಭದಲ್ಲಿ ನವೀನ ಭಾರತ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಚಿಕ್ಕಣ್ಣ ಜಿಎನ್, ಕಾರ್ಯದರ್ಶಿ ಪಲ್ಲವಿ ಶಿವಕುಮಾರ್, ಆಡಳಿತ ಮಂಡಳಿಯ ರಾಮಕೃಷ್ಣ ರೆಡ್ಡಿ, ಸಂಸ್ಥಾಪಕ ನವೀನ್ ಕುಮಾರ್, ಮುಖ್ಯ ಶಿಕ್ಷಕ ರಾಮಾಚಾರಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.